ಲಿಂಗೈಕ್ಯೇಶ್ವರನ ಮಾತೆ ಉಪ್ಪಾರ್ ಅವರ ಪೂಜೆಯನ್ನು ಅವರೆಲ್ಲ ಪರಿವಾರದವರು ನಮ್ಮ ಶಿವಪ್ರಕಾಶ್ ಉಪ್ಪಾರ್ ಅವರು, ಭಾರತಿ ಮೇಡಮ್ ಅವರು ಹಾಗೂ ಶ್ರೀದೇವಿ ಮೇಡಮ್ ಅವರು ಎಲ್ಲರೂ ಬರಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಚಪ್ಪಾಳೆಯನ್ನ ತಟ್ಟದ ಮುಖಾಂತರ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಿಜಲಿಂಗದ ಒಡಲೊಳಗೆ ಬಗೆದು ಮುಕ್ಕಡೆ ಗಮಿಸಬಲ್ಲವರ ಕಾಣಿನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗವೆನ್ನಿ ಲಿಂಗೈಕ್ಯವೆನ್ನಿ ಸಂಘವೆನ್ನಿ ಸಮರಸವೆನ್ನಿ ಆಯಿತೆನ್ನಿ ಆಗದೆನ್ನಿ ನೀನು ಎನ್ನಿ ನಾನು ಎನ್ನಿ ಚನ್ನ ಮಲ್ಲಿಕಾರ್ಜುನ ಐಕ್ಯವಾದ ಬೆಳಕೇನು ಎನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಉಪವಿಯಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈ ಬೆಸಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವೀರವೈರಾಗ್ಯಕರ್ಮಾದೇವರಿಗೆ, ಸದ್ಗುರು ಚನ್ನಬಸವ ಭಟ್ಟದೇವರಿಗೆ, ಬಸವಾದಿ ಶಿವಶರಣರಿಗೆ ಶರಣು ಶರಣಾರ್ಥಿ. Basava claps, go! ಲಿಂಗೈಕ್ಯೇಶ್ವರನ ಮಹಾದೇವ ಕುಂಬಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಅವರ ಪರಿವಾರದವರು ಪೂಜೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಂದು ಸಲ ಶರಣುಗಳನ್ನು ಸಮರ್ಪಿಸಿ, ಪ್ರಸಾದ ನಿಲಯದ ವಿದ್ಯಾರ್ಥಿ ಪರಮ ಪೂಜ್ಯರು ಈ ವರ್ಷದಿಂದ ವಿಶೇಷವಾಗಿ ಸುಮಾರು ಮಠದಲ್ಲಿ 3-4 ವಿದ್ಯಾರ್ಥಿಗಳು ಉಚಿತ ಪ್ರಸಾದ ನಿಲಯದಲ್ಲಿ ಪ್ರತಿ ವರ್ಷ ಸುಮಾರು 5-6 ದಶಕಗಳಿಂದ ಇದ್ದುಕೊಂಡು ಬರ್ತಾ ಇದ್ದಾರೆ. ಆದರೆ ಅಪ್ಪವರು ಈ ವರ್ಷ ವಿಶೇಷವಾಗಿ ಹೊಸ ಒಂದು ಯೋಜನೆಯನ್ನು ತಗೊಂಡು ಬಂದಿದ್ದಾರೆ. ಏನಂತಂದ್ರೆ, ನಾವು 5ನೇ ತರಗತಿ 6ನೇ ತರಗತಿ ಮಕ್ಕಳಿಗೆ 8ನೇ ತರಗತಿ ನೇರವಾಗಿ ತಗೊಂಡ್ರೆ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಆಲ್ರೆಡಿ ಆ ಮಕ್ಕಳನ್ನು ಪಡೆದು ಬರ್ತಾರೆ. ಆ ದೃಷ್ಟಿಯಿಂದ ಈ ವರ್ಷ ಇಟ್ಟುಕೊಂಡು 1ನೇ ತರಗತಿಯಿಂದ ಪ್ರಾರಂಭ ಮಾಡಿ ಆ ವಿದ್ಯಾರ್ಥಿಗಳು 10 ವರ್ಷ ನಮ್ಮಲ್ಲೇ ಇಟ್ಟುಕೊಂಡು ಅವರಿಗೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನ ಪರಮ ಪೂಜೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ಬಸವ ಭಕ್ತಿ ಎನ್ನುವಂತ ಒಳ್ಳೆಯ ಕಟ್ಟಡವನ್ನ ಮಾಡಿ ಪರಮ ಪೂಜ್ಯರು ಆ 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಶೇಷ ರೀತಿಯಿಂದ ಆಯ ನೇಮಕ ಮಾಡಿ ಅಲ್ಲೇ ಆ ಮಕ್ಕಳು ಕಾಟಿನ ಮೇಲೆ ವಿಶೇಷವಾಗಿ ಅವರು ಹೊಂದ್ಕೊಳ್ಬೇಕು. ಯಾಕಂದ್ರೆ ಅಪ್ಪವರ ಚಿಂತನೆ ಬಡ ವಿದ್ಯಾರ್ಥಿಗಳು ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು. ಹೀಗೆ ನಾವು ಸುಮ್ಮನೆ ಮಾತಿಗೆ ಬಂದು ಹೇಳ್ತಾ ಇದ್ವಿ, ಎಲ್ಲ ಮೀಟಿಂಗ್ ನಡೀತಾ ಇತ್ತು, ಚರ್ಚೆ ಮಾಡ್ತಾ ಇದ್ವಿ. ಕೆಲವರೆಲ್ಲ ಸಲಹೆ ಕೊಡ್ತಾ ಇದ್ರು ಅಪ್ಪವರು, ಇಲ್ಲ ಒಂದೇ ಮಕ್ಕಳು ಎಲ್ಲಿ ಮಲ್ಕೊಂಡ್ರು ಚಲೋ, ಎಲ್ಲ ಕೆಳಗೆ ಮಲ್ಕೊಂಡ್ರು ಚಲೋ ಅಂದ್ರು, ಕೆಲವರು ಎಲ್ಲಿ ಕಾಡಿನ ಮಲ್ಕೊಂಡ್ರು ಅವ್ರು ಬೀಳ್ತಾರ ಅಂತಂದ್ರು. ಹೀಗೆ ಅಂದಾಗ ಅಪ್ಪವರು ಒಂದು ಮಾತು ಹೇಳಿದ್ರು. ಇವತ್ತಿಗೂ ನಮಗೆ ಆ ಅಪ್ಪವ್ರ ಅಂತಃಕರಣ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅಪ್ಪವರು ಯಾಕೆ ಬಡವ್ರ ಮಕ್ಕಳೇ ಶ್ರೀಮಂತರ ಮಕ್ಕಳೇ ಕಾಡಿನ ಮಲ್ಕೋಬೇಕೇನೋ, ಬಡವ್ರ ಮಕ್ಕಳು ಕಾಡಿನ ಮಲ್ಕೋಬಾರ್ದೇನೋ, ಅದಕ್ಕೊಂದು ವಿಶೇಷ ವ್ಯವಸ್ಥೆಯನ್ನು ಮಾಡೋಣ, ಕಾಡಿನ ಮೇಲೆ ಮನಸ್ಸೋಣ ಮಕ್ಕಳಿಗೆ ಅಂತ ತಿಳ್ಕೊಂಡು ವಿಶೇಷ ಕಾಡನ್ನು ಮಾಡಿಸಿ ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಆದಂಥ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಅಂತಹ ವಿದ್ಯಾರ್ಥಿಗಳ ಪೈಕಿ ಸಮರ್ಥ ಅನ್ನುವಂತಹ ಕಲಬುರಗಿ ವಿದ್ಯಾರ್ಥಿ ಒಂದು ವಚನ ಗಾಯನವನ್ನು ಮಾಡ್ತಾನೆ. ಈಗ ನಾವು ನೀವೆಲ್ಲ ಆಲಿಸೋಣ.
ಜೋರಾಗಿ ಬನ್ನಿ ಒಂದು ಸುಂದರ ಕ್ಲಾಪ್ಸ್ ಗೋ. ಇವಾಗ ಇಂದಿನ ಕಾರ್ಯಕ್ರಮದ ಈ ಸಂಧಾನವನ್ನು ವಹಿಸಿಕೊಂಡಂತೆ ನಮ್ಮೆಲ್ಲರ ಆಶ್ರಯದಾತರಾದಂತಹ ಪರಮ ಪೂಜ್ಯ ಗುರುಬಸವಪಂತ ದೇವರವರ ಲಿಂಗದ ನುಡಿಯನ್ನು ನಾವು ನೀವೆಲ್ಲ ಆಲಿಸೋಣ. ಇನ್ನೊಂದು ಕಾರ್ಯಕ್ರಮ ಇದೆ ಸರ್. ಕ್ಲಾಸ್ ಸೌತ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಎಲ್ಲ ಆರಾಧ್ಯದ ದೈವ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮಧ್ಯದಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎಲ್ಲ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ದಿವಸ ನಾನು 1ನೇ ತಾರೀಕು ಈ ಒಂದು ಜುಲೈ ತಿಂಗಳಲ್ಲಿ 1ನೇ ತಾರೀಕಿಗೆ ನಮ್ಮ ಭಾಲ್ಕಿ ಮಠದ ಮೇಲೆ ಅಪಾರ ನಿಷ್ಠೆ, ಭಕ್ತಿ, ಶ್ರದ್ಧೆಯನ್ನ ಹೊಂದಿದವರು, ದಾರಿ ದೂರ ಇದ್ರು ಅದು ಭಕ್ತಿಯಲ್ಲಿ ಅತೀ ಸಮೀಪಿಸಿದಂತ ಕುಟುಂಬ ತಾಯಿ ಮಹಾದೇವಿ ಮಹಾದೇವ್ ಕುಂಬಾರ್ ಕಪೂರ್ ಹುಕ್ಕೇರಿ ತಾಲೂಕಿನವರು. ಅವರು ಎಷ್ಟು ನಾನು ಬಹಳ ಸಣ್ಣದಾಗಿ ಹಿಡಿದು ಅಪ್ಪರ ಜೊತೆ ಸೇವಾ ಮಾಡುವಾಗ ನಾನು ಅವ್ರ ಮನೆಗೆಲ್ಲ ಹೋಗಿದ್ದೆ. ಆ ಮನೆಯಲ್ಲಿ ಒಂದು ರೀತಿ ಎಷ್ಟು ಚಲೋ ಸಂಸ್ಕಾರ ಅಂದ್ರೆ ಇಡೀ ಆ ಪರಿವಾರದಲ್ಲಿ ಎಲ್ಲರ ಮುಖದಲ್ಲಿ ಪ್ರಸನ್ನತೆ. ಏನು ಬಸವಣ್ಣನವರು ಹೇಳಿರ್ತಕ್ಕಂಥ ವಚನದ ಸಂದೇಶದಲ್ಲಿ ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತಕ್ಕಂಥ ಒಂದು ಎಲ್ಲ ಮನಸ್ಸುಗಳು ಒಳಗೂ ಸುದ್ದಿ ಇರ್ಬೇಕು, ಹೊರಗೂ ಸುದ್ದಿ ಇರ್ಬೇಕಂತಕ್ಕಂಥ ಮನೆತನ ನಾ ಕಂಡಿದ್ದು ಅದು ಮಹಾದೇವ್ ಕುಮಾರ್ ಅವ್ರ ಮನೆತನ. ಅದು ಬಹಳ ಒಳ್ಳೆ ಸಂಸ್ಕಾರ. ಅಲ್ಲಿ ಏನ್ ಮಾಡಿದ್ರು ಚಾಕು ಚಕ್ಕತೆ, ಶಿಸ್ತು, ಸ್ವಚ್ಛತೆ, ಇಡೀ ಶರಣ ಪರಂಪರೆನೆ ಅವ್ರ ಮನೆತನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಕುಟುಂಬ. ಬಹಳ ಸಣ್ಣವರಿದ್ದಾಗ ಅಪ್ಪವ್ರ ಜೊತೆ ಅವ್ರ ಮನೆಗೆಲ್ಲ ಹೋದಾಗ, ಆ ಮನೆಗೆ ಹೋದಾಗ ಅಲ್ಲೊಂದು ಹಬ್ಬದ ವಾತಾವರಣ ಇರ್ತದೆ. ಪ್ರತಿಯೊಬ್ಬರು ಮಕ್ಕಳು, ಮೊಮ್ಮಕ್ಕಳು, ದೊಡ್ಡವರು, ಸಣ್ಣವರು ಎಲ್ಲರ ಮುಖದಾಗ ಬಹಳ ಪ್ರಸನ್ನತೆ ಇರ್ತದೆ. ಬಹುತೇಕ ಹಿರಿಯ ಜೀವ ಶಿವಲಿಂಗಪ್ಪ ಅಂತ ಇರ್ಬೋದು. ಅವರು ಹೆಂಗಿದ್ರು ಅಂದ್ರೆ 12ನೇ ಶತಮಾನದ ಶರಣರನ್ನು ನಾವು 12ನೇ ಶತಮಾನದಲ್ಲಿ ನೋಡಿಲ್ಲ. ಆದ್ರೆ ಈ ಒಂದು ಇದರಲ್ಲಿ ಕಂಡಿದ್ದು ಅದು ಶಿವಲಿಂಗಪ್ಪ ಕುಂಬಾರ್ ಅವರು. ಬಹುತೇಕ ಮಹಾದೇವಿ ತಾಯಿಯವರು ತಂದೆಯವರು. ಆ ತಂದೆಯವರು ಅವ್ರದ್ದೊಂದು ತೋಟದಾಗೆ ಒಂದು ಗವಿಯನ್ನು ಮಾಡಿಕೊಂಡಿದ್ರು. ಆ ಗವಿಯಲ್ಲಿ ಅಪ್ಪವ್ರ ಜೊತೆ ನಾನೇ ಇದ್ದೆ. ಅಲ್ಲಿ ಅಪ್ಪವ್ರು ಬಂದಾಗ ಅಂದ್ರೆ ಒಂದು ಹಬ್ಬದ ವಾತಾವರಣ ಊರು ತುಂಬಾ ಆ ವಾತಾವರಣವನ್ನ ಮೂಡಿಸಿದ್ರು ಅದು ಮಹಾದೇವ್ ಕುಂಬಾರ್ ಅವರು. ಅದಕ್ಕೆ ಅಲ್ಲಿ ಎಷ್ಟು ದಿನ ಇದ್ರು ಇನ್ನ ಇರ್ಬೇಕು ಅನ್ಸ್ತಿತ್ತು. ಅಲ್ಲಿ ಎಲ್ಲರಿಗೆ ಅಪ್ಪವ್ರು ಬಂದ್ರು ಇಷ್ಟು ಬೇಗ ಯಾಕೆ ಹೋಗ್ತಾರ ಅಂತಕ್ಕಂಥ ಭಾವನೆ ಅಲ್ಲಿ ಪ್ರತಿಯೊಬ್ಬರಲ್ಲಿ ಇತ್ತು. ಅಲ್ಲಿ ಎಲ್ಲ ಮನೆಯಾಗ ಎಲ್ಲರ ಒಂದು ಬಹುಮುಖ ಪ್ರತಿಭೆ, ಒಬ್ಬರಿಗಿಂತ ಒಬ್ಬರು ಅಷ್ಟು ಅವರು ಉಲ್ಲಾಸ, ಉತ್ಸಾಹ, ಏನ್ ಮಾಡಿದ್ರು ಬಹಳ ಸ್ವಚ್ಛ, ಶಿಸ್ತು, ಶಾಂತು. ಎಲ್ಲಿ ಏನ್ ಹೋದ್ರು ಹಿಂಗ ಒಳಗೆ ಪ್ರವೇಶ ಆದ ತಕ್ಷಣ ಒಂದು ಅಲ್ಲದ ಹಿಂಗ ಹೃದಯವನ್ನ ಸೆಳಿತಕ್ಕಂತ ಒಂದು ಮನಿ ಅದು ಕುಮಾರ್ ಅವ್ರದ್ದಾಗಿತ್ತು. ಅವರು ಮಗ ಶಿವಪ್ರಕಾಶ್ ಅವರು ಮತ್ತೆ ಇನ್ನೊಬ್ರು ಶಿವಪ್ರಸಾದ್ ಅವರು, ಇಬ್ಬರು ಮಕ್ಕಳು. ಮತ್ತೆ ಅಕ್ಕ ಶಿವಲೀಲಾ, ಶಿವಮಂಗಲ, ಶಿವಬಸಮ್ಮ. ಅಕ್ಕ ತಂಗಿಯರು ಶಿವಲೀಲಾ ಫಸ್ಟ್, ಶಿವಲೀಲಾ, ಶಿವಮಂಗಲ, ಶಿವಬಸಮ್ಮ. ಇಡೀ ತುಂಬಿದ ಕುಟುಂಬ ಅಂತ. ಅಷ್ಟು ದೂರ ಇದ್ದರು ಅವರಿಗೆ ಭಾಲ್ಕಿ ಮಠದ ಮ್ಯಾಗ ಅಗಾಧ ಭಕ್ತಿ, ಶ್ರದ್ಧೆ, ನಿಷ್ಠೆ ಹೊಂದಿಕೊಂಡವರು. ಅವರು ಶಿಕ್ಷಕರಾಗಿ
ಸೇವೆಯನ್ನು ಸಲ್ಲಿಸ್ತಿದ್ರು. ಅವರು ಬಹುತೇಕ ಮಠದ ಏನೇ ಕಾರ್ಯ ಇದ್ದರೂ ಅವರು ಎಲ್ಲ ಕಾರ್ಯದಾಗ ಅವರು ಮುಂಚೂಣಿಯಲ್ಲಿರೋರು ತಾಯಿಯಾಗಿರ್ತಕ್ಕಂಥ ಮಹಾದೇವಿಯವರು, ಮಹಾದೇವ್ ಕುಂಬಾರವರು. ಬಹುತೇಕ ಭಕ್ತಿ ಶ್ರದ್ಧೆನೆ ಇವತ್ತು ಶಿವಪ್ರಕಾಶ್ ಅವರಿಗೆ ಆ ಸೂರ್ಯ ಹೋದರೂ ಚಂದ್ರನ ಬೆಳಕಲ್ಲಿ ಅದು ಕಾಣಬೇಕಂದ್ರೆ ಅದು ಶಿವಪ್ರಕಾಶ್ ಕುಂಬಾರ್ ಅವ್ರು ಹೇಳ್ತೀರ. ಹಂಗ ಅವರು ಮಹಾದೇವ್ ಕುಂಬಾರ್ ಅವರು ಇಡೀ ಬದುಕು ಆ ಶರಣ ಪರಂಪರೆಗೆ ಅವರು ಅಳವಡಿಸಿಕೊಂಡು ಹೋಗಿದ್ರು. ಅಂಥವ್ರು ಇತ್ತೀಚೆಗೆ 1ನೇ ತಾರೀಕು ನಾನು ದಾವಣಗೆರೆ ಒಂದು ಕಾರ್ಯಕ್ರಮ ಮದುವೆ ಇತ್ತು, ನಾ ಹೋಗಿದ್ದೆ. ಅಪ್ಪವ್ರು ನನಗೆ ಯಾವತ್ತೂ ಅಷ್ಟು ಸರ್ತಿ ಫೋನ್ ಹಚ್ಚಿಲ್ಲ, ಒಂದು 5-6 ಸರ್ತಿ ಫೋನ್ ಹಚ್ಚು, ಸಮೀಪದಾಗ ಹೋಗ್ರಿ ಹೋಗ್ರಿ ಅಂತ. ನನ್ನ ಮನಸ್ಸು ಯಾಕಂದ್ರೆ ಸಣ್ಣದಾಗಿ ನಡೆಸೋದು ಎಲ್ಲ ನೋಡಿದ್ದೆ, ಹೀಗಾಗಿ ನನಗೂ ಹೋಗ ಮನಸ್ಥಿತಿ ಇದ್ರು ಕೂಡ ರಸ್ತೆ ಮತ್ತವರು ಇಷ್ಟು ಗಂಟೆಗೆ ಅದು ದೇಹನ ಆಸ್ಪತ್ರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಶಿವಪ್ರಕಾಶ್ ಸರ್ ನನಗೆ ಅವರು ಇಲ್ಲದೆ ಬಾಲ್ಕಿಲಿಂದೇ ಬಿಟ್ಟರು. ಅಪ್ಪೋರೇ ಸಾಕಷ್ಟು ಸರ್ತಿ ಅವ್ರಿಗೆ ಫೋನು, ನಮಗ್ ಫೋನು, ಅದರಲ್ಲಿ ಹೋಗ್ಬೇಕಂತಕ್ಕಂಥ ಅಪ್ಪೋರು ಇಲ್ಲಿ ಇದ್ದರೂ ಕೂಡ ಅವ್ರ ಮನಸ್ಸು ಭಾವ ಕಣಕಣನು ಅಲ್ಲಿ ಕಬ್ಬುಡ್ದಾಗೆ ಹುಕ್ಕೇರಿ ಆ ಒಂದು ಇದರಲ್ಲೇ ಅಪ್ಪೋರ್ಗೆ ಇತ್ತು. ಅಂಥವ್ರು ಇತ್ತೀಚೆಗೆ 1ನೇ ತಾರೀಕಿಗೆ ಲಿಂಗೈಕ್ಯ ಆಗಿದ್ದಾರೆ. ಅವ್ರು ಲಿಂಗೈಕ್ಯ ಆಗಿದ್ದ ಮೇಲೆ ನೋಡ್ರಿ ಅವ್ರ ಬದುಕು ಹೆಂಗ ಅಂತಂದ್ರ ಮತ್ತದು ಶರೀರ ಮತ್ತ ಸದ್ಬಳಕೆ ಆಗ್ಲಂತ ಮತ್ತೆ ಆಸ್ಪತ್ರೆ ಅವರೇ ಬರೆದು ಕೊಟ್ಟಿದ್ದಾರೆ. ಅವತ್ತಿನ ದಿನ ಅಲ್ಲಿ ಆರ್ ಮಠಪತಿ ಅವರು ಬಂದು ಬಸವ ತತ್ವದ ವಿಧಿ ವಿಧಾನ ಪ್ರಕಾರ ಅದನ್ನೆಲ್ಲ ನಡೆಸಿಕೊಟ್ರು. ಅದರ ಅಪ್ಪೋರಿಗೆ ನೋವು ಎನ್ನುವುದು ನಾವು ಹೋಗ್ಬೇಕಾಗಿತ್ತು ಅಂತಕ್ಕಂಥದ್ದು. ಅದರ ಆ ಒಂದು ದಾರಿ ಒಂದು ದೂರ ಇದ್ದಿದ್ದ ಸಲುವಾಗಿ ಆ ಸಮಯ ಮರುದಿನ ಇದ್ದಿದ್ರು ಅಂದ್ರೆ ನಾವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೂ ಇಲ್ಲೊಂದು ನುಡಿ ನಮನ ಮಾಡ್ಯಾರಿ ಅಂತ ಅಪ್ಪವ್ರು 2-3-4 ಸರ್ತಿ ಹೇಳಿದ್ರು. ನಾವು ಕುಮಾರ್ ಅವರು ಬಂದ ಮೇಲೆ ಮಾಡೋಣ ಅಂತಂದಿವಿ. ಅವ್ರು ಬಂದ ಮೇಲೆ ಇವತ್ತು ನಾವು ಆಯೋಜನೆ ಅಪ್ಪವ್ರು ಮಾಡಿಸಿದ್ದಾರೆ. ಹೀಗಾಗಿ ನಿಜಕ್ಕೂ ಇದು ಜೀವನ, ಇದು ಕ್ಷಣಿಕ, ಇದು ನೀರಿನ ಮೇಲಿನ ಗುಳಿ ಇದ್ದಾನೆ. ಯಾವಾಗ ಏನ್ ಆಗ್ತೀವೋ ಗೊತ್ತಿಲ್ಲ. ಈಗ ಸದ್ಯ ನಾವು ಇಲ್ಲಿ ಮಾತಾಡ್ತಿದೀವಿ, ಇನ್ನ ಸ್ವಲ್ಪ ಹೊತ್ತಾಗ ಯಾರು ಏನಾಯ್ತದ ಅದೆಲ್ಲ ದೇವರ ಇಚ್ಛೆ ಅದ. ಇರಸ್ತನ ಹೆಂಗ್ ಬದುಕಬೇಕು ಬಾಳ್ಬೇಕಂತಕ್ಕಂಥದ್ದು ನಾವು ಕಲಿಬೇಕಂದ್ರೆ ಅದು ಮಹಾದೇವ್ ಕುಂಬಾರ್ ಅವ್ರೇ ಕಲಿಬೇಕು. ಅಷ್ಟು ಶುದ್ಧ ಬದುಕು, ಅಷ್ಟು ಸ್ವಚ್ಛ ಬದುಕು, ಮತ್ತೊಬ್ಬರಿಗೆ ಯಾರಿಗೂ ಅವರು ಒಬ್ಬರ ಮನಸ್ಸು ಕೂಡ ನೈಸಿದ ನಾನು ನೋಡಿಲ್ಲ. ಅಷ್ಟು ಆ ಕುಟುಂಬದಲ್ಲಿ ಸಮಾಜದಲ್ಲಿ ಅವ್ರ ವ್ಯವಸ್ಥೆಯಲ್ಲಿ ಎಲ್ಲರ ಪ್ರೀತಿ ಗಳಿಸಿದವರು ಮಹಾದೇವ್ ಕುಂಬಾರ ಶರಣರು. ಅಂಥವ್ರು ಅವರು ಲಿಂಗೈಕ್ಯ ಇನ್ನ ಇರಬೇಕಾಗಿತ್ತು. ಅದರ ಭಗವಂತನ ಇಚ್ಛೆ ಬಹಳ ಜನ ನೀವು ಹಿಂದಿನ ಹಿಡ್ಕೊಂಡು ನೋಡ್ಕೊಂಡು ಚಲೋ ಬಹಳ ಬೇಗನೆ ಕರ್ಕೊಂಡಿದ್ದು ಮಹಾಪುರುಷರದು ಮಹಾತ್ಮರದು ಹೆಚ್ಚು ಹಾಗೆ ಅವ. ಆದ್ರೆ ಅವ್ರು ಯಾರು ಅವ್ರಿನ್ನ ಇರ್ತಾರಂತಕ್ಕಂಥದ್ದೇ ಎಲ್ಲ ಮನಸ್ಸಿನಲ್ಲಿ ಅವ್ರು ಇರ್ತಾರೆ ಅಂತ ಅನಿಸ್ತಾ ಇದೆ. ಅವರು ಬದುಕು ಹಂಗ ಇತ್ತು. ಅಂಥವ್ರು ಆ ಶರಣ ಪರಂಪರೆಯಲ್ಲಿ ಬಾಳಿ ಬದುಕಿದವರು. ಅಂಥವ್ರು ಅವರ ಒಂದು ಆದರ್ಶಗಳನ್ನ ಮುಂದಿನವರೆಲ್ಲ ಅಳವಡಿಸಿಕೊಂಡು ನಡೀತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇಡೀ ಭಾಲ್ಕಿ ಮಠ ಅಂದ್ರೆ ಅವ್ರಿಗೆ ಒಂದು ಪಂಚ ಪ್ರಾಣ. ಮಠದ ಏನೇ ಇದ್ರು ಬಹುತೇಕ ಬಹಳ ಜನ ತನ್ನ ಮಕ್ಕಳದ್ದು ಏನಾರ ಇದ್ರು ಖುಷಿ ಪಡ್ತಾರ, ತನ್ನ ತಂದೆ ತಾಯಿದು ತಂದೆ ಏನಾದ್ರೂ ಇದ್ರು ಪಡ್ತಾರೆ. ಆದ್ರೆ ಕುಮಾರ ಪರಿವಾರ ಭಾಲ್ಕಿ ಮಠದ ಏನಾದರೂ ಕಾರ್ಯ ನಡೆದ್ರು ಅತೀ ಖುಷಿ ಪಡೋರು. ಅಂತ ಒಂದು ಅಪ್ಪರಿಗೆ ಒಂದು ಏನೋ ಒಂದು ಕಾರ್ಯ ಮಾಡಿದ್ರು ಅಂದ್ರೆ ಅದೊಂದು ಒಂದು ಕಾರ್ಯಕ್ರಮ ಬಿಡೋರೇ ಅವ್ರು. ಒಂದು ಕಾರ್ಯಕ್ರಮ ಇಟ್ಟು ಎಲ್ಲರಿಗೂ ಸೇರಿಸಿ ಅಪ್ಪರಿಗೆ ಒಂದು ಸನ್ಮಾನ ಸಮಾರಂಭ ಏನೋ ಹೊಸ ಕಾರ್ಯವನ್ನ ಮಾಡಿ ಆ ಭಾಗಕ್ಕೆಲ್ಲ ಪರಿಚಯ ಮಾಡಿಸಿ ಕೀರ್ತಿ ಅದು ಮಹಾದೇವ್ ಕುಂಬಾರ ಶರಣರಿಗೆ ಸಲ್ತದಂತಕ್ಕಂಥ ಮಾತನ್ನು ತಿಳಿಸಿ, ಅವ್ರ ಭಕ್ತಿ ಶ್ರದ್ಧೆ ಮಠದ ಒಂದು ಶ್ರದ್ಧೆನೆ ಮತ್ತು ಮುಂದೆ ಮಹಾದೇವ್ ಕುಂಬಾರ್ ಅವರು ಮತ್ತು ವೀರಣ್ಣ ಕುಂಬಾರ್ ಇಬ್ಬರು ಬೀಗರಾದರು. ಅದಕ್ಕೆ ಅವ್ರ ಮಗಳು ಶ್ರೀದೇವಿ ಅವರಿಗೆ, ಮಗ ಆಗಿರ್ತಕ್ಕಂಥ ಶಿವಪ್ರಕಾಶ್ ಅವರಿಗೆ ಅದು ಮದುವೆ ಆಗ್ಲಿಕ್ಕೂ ಮಠನೇ ಅದಕ್ಕೆ ಮೂಲ ಕಾರಣ. ಅಲ್ಲಿ
ಈ ಕಡೆ ನಮ್ಮ ವೀರಣ್ಣವ್ರ ಮಗಳಿಗೆ ತೋರಿಸ್ತಕ್ಕಂತ ಒಂದು ಇಲ್ಲಿ ಇದು ನಡೆದಿತ್ತು. ಅಪ್ಪೋರು ಅಲ್ಲಿ ಹೋದಾಗ ಅಪ್ಪೋರೇ ಶಿವಪ್ರಕಾಶ್ ಸರ್ ಅವ್ರ ಇದು ಜೋಡಿ ಚಲೋ ಕಲಿತದಲ್ಲ ಎಂಬ ಮಾತು ಹೇಳಿದ್ರು. ಅದು ಹೇಳಿದ್ದು ಅದು ಆಚರಣೆಯಲ್ಲಿ ಬಂತು. ಮುಂದೆ ಅವ್ರಿಗೆ ಒಂದು ಚಿಂತೆ ಮಗ ಇಲ್ಲಲ್ಲ ಅಂತಕ್ಕಂಥದ್ದು. ಅಪ್ಪರು ಅವಾಗ ನೀವು ಖಂಡಿತವಾಗಿ ಮಕ್ಕಳು ಆಗ್ತಾರ ಮತ್ತು ಮುಂದೆ ಪ್ರಜ್ವಲ್ ಜನ್ಮ ತಾಳ. ಒಟ್ಟಾರೆ ಏನೋ ಅಲ್ಲಿ ಗುರುಗಳ ಮ್ಯಾಗ ಒಂದು ಇದು ಇಟ್ಕೊಂಡು ಹೋದಾಗ ಅದು ಎಲ್ಲವೂ ಆ ಗುರುಗಳ ಆಶೀರ್ವಾದನೇ ಹಂಗ ಆ ನಿಷ್ಠೆ ಶ್ರದ್ಧೆ ಭಕ್ತಿನೇ ಆ ಮಟ್ಟಕ್ಕೆ ಬೆಳೆಸ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಒಬ್ಬ ಆದರ್ಶ ಶಿಕ್ಷಕರು ಬಸವ ತತ್ವ ಅತ್ಯಂತ ನಿಷ್ಠೆಯಿಂದ ಪಾಲಿಸಿದವರು ಅಂಥವರು ನಿಜಕ್ಕೂ ಅವ್ರ ಒಳಗೂ ಹೊರಗೂ ಸ್ವಚ್ಛ ಬದುಕಬಹುದಾಗಿತ್ತು ಅಂತ ಮಹಾದೇವ ಕುಮಾರ್ ಶರಣರು ಎಲ್ಲರಿಗೂ ಮಾದರಿ ಇದಾದಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಇನ್ನೂ ಇದು ಎಲ್ಲಕ್ಕಿಂತ ಹೆಚ್ಚು ಅಪ್ಪೋರಿ ಬಹಳ ಅವ್ರ ಬಗ್ಗೆ ಒಂದು ಹೆಚ್ಚಿದ್ದು ಭಕ್ತಿ ಶ್ರದ್ಧೆ ಒಬ್ಬರೊಬ್ಬರು ಆ ರೀತಿ ಆ ವ್ಯಕ್ತಿತ್ವವನ್ನು ಅವರು ಬೆಳೆಸಿದ್ರು. ಅಪ್ಪೋರ್ ಪ್ರೀತಿ ಪೂರ್ತಿ ಪಾತ್ರರಾದವರು. ಇನ್ನು ಎಲ್ಲರೂ ತಾವು ತಮ್ಮ ನುಡಿ ನಮನವನ್ನ ಸಲ್ಲಿಸೋರಿದ್ರಿ. ಮುಂದಿನ ಕಾರ್ಯಕ್ರಮ ಇದ್ದಿದ್ದ ಸಲುವಾಗಿ ಅಪ್ಪೋರ್ ನೀವು ಒಂದು ಮಾತಾಡಿ ಅಂತಂದ್ರು. ಹೀಗಾಗಿ ಒಟ್ಟಾರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂದಂಗ ಅದು ಎತ್ತಣಿದಂತ ಸಮನ್ವಯ ಅಂತಕ್ಕಂಥ ಒಂದು ವಚನದ ಒಂದು ಬದುಕು ಆಲ್ಕಿ ಮಠಕ್ಕೂ ಮತ್ತು ನಮ್ಮ ಮಹಾದೇವ ಕುಮಾರ್ ಹುಕ್ಕೇರಿ ತಾಲೂಕಿನವರು ಅಲ್ಲಿರಕ ಸಂಬಂಧ ಇದು ಭಕ್ತಿನೇ ಇಷ್ಟೆಲ್ಲ ಕೂಡಿಸಿದೆ. ಮುಂದವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಒಳ್ಳೆ ಆದರ್ಶರಾಗಿ ಅವ್ರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಕಡೆ ಭಾರತೀ ತಾಯಿಯವರು ಇರ್ಬೋದು, ಶ್ರೀದೇವಿಯವರು ಇರ್ಬೋದು, ಇಲ್ಲಿ ಶಿವಪ್ರಕಾಶ್ ಕುಮಾರ್ ಸರ್, ಪ್ರಭು ಅವರು, ಇಡೀ ಅವರೆಲ್ಲ ಪರಿವಾರ ಒಳ್ಳೆ ರೀತಿಯಿಂದ ಸೇವೆ ಆ ನಿಷ್ಠೆ ಶ್ರದ್ಧೆ ಇಟ್ಕೊಂಡು ಮಾಡ್ಕೊಂಡು ನಡೀತಾ ಇದ್ದಾರೆ. ಇವತ್ತು ಮಹಾದೇವ ಕುಮಾರ್ ಅವ್ರದೇ ಸಂಸ್ಕಾರ, ವೀರಣ್ಣ ಕುಮಾರ್ ಅವ್ರದೇ ಒಂದು ಸಂಸ್ಕಾರ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ. ಇಲ್ಲಿಯವರೆಗೆ ತಮ್ಮ ಆಶೀರ್ವಚನೆಯನ್ನು ಪೂಜೆಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ತಮ್ಮೆಲ್ಲರನ್ನ ಸ್ವಾಗತ ಕೋರಬೇಕಾಗಿ ಶರಣ ಶಿವಪ್ರಕಾಶ್ ಕುಮಾರ್ ಸರ್ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮಹಾಮಾನವವಾಗಿ ವಿಶ್ವಗುರು ಬಸವಣ್ಣನ ಅಂತರಂಗದಲ್ಲಿ ಸ್ಮರಿಸಿಕೊಂಡು ನಡೆದಾಡುವ ದೇವರಾಗಿರ್ತಕ್ಕಂಥ ಕಲ್ಯಾಣನಾಡಿನ ಚನ್ನಬಸವ ಪಟ್ಟದವರಿಗೆ ಮಾಡಿದ್ದು ಇನ್ನು ದೀಕ್ಷಾಗಳಿರ್ತಕ್ಕಂಥ ನಾಡೋಜ ಪರಮ ಪೂಜ್ಯರಿಗೂ ಗುರುಬಸವ ಪಟ್ಟದೇವರಿಗೂ ವೇದಿಕೆ ಮೇಲೆ ಆಸಕ್ತಾದ ಪರಮ ಪೂಜ್ಯರಿಗೂ ಹಾಗೂ ಎಲ್ಲ ಮುಖ್ಯ ಅತಿಥಿಗಳಿಗೂ ಗಣ್ಯಮಾನ್ಯರಿಗೂ ಎಲ್ಲ ಮತ್ತು ಮಕ್ಕಳಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸುಂದರದ ಉಪ್ಪು ಎತ್ತನಿತ ಸಂಬಂಧವಯ್ಯ, ನಮ್ಮ ಕೂಡಲ ಸಂಗನ ಶರಣರಿಗೂ ಎತ್ತನಿತ ಸಂಬಂಧವಯ್ಯ ಅನ್ನುವ ಹಾಗೆ ಎಲ್ಲಿಯ ಬೆಳಗಾವಿ ಎಲ್ಲಿಯ ಭಾಲ್ಕಿ. ಸುಮಾರು ಶ್ರೀಮಠಕ್ಕೆ ತಂದೆಯವರು 40 ವರ್ಷದಿಂದ ಒಂದು ಒಡನಾಟ ಇಟ್ಕೊಂಡಿದ್ರು, ಭಕ್ತಿಯನ್ನು ಇಟ್ಕೊಂಡಿದ್ರು. ಆ ಒಂದು ನೆಲೆಯಲ್ಲಿ ನಮ್ಮನ್ನೆಲ್ಲ ಬೆಳೆಸಿದರು. ತಂದೆಯವರಾಗಿರ್ತಕ್ಕಂಥ ಆದರ್ ಕುಂಬಾರ್ ಅವರು ಮೊನ್ನೆ ದಿನಾಂಕ 1ರಂದು ಲಿಂಗೈಕ್ಯರಾದಾಗ ತುಂಬಾ ನೋವಾಯಿತು. ಎಲ್ಲಿ ತಂದೆ ತಾಯಿ ಬೆಳೆಸಿದ ಒಂದು ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥ ಒಳ್ಳೆಯ ಮಟ್ಟದಲ್ಲಿ
ಸೇವೆಯನ್ನು ಮಾಡಲಿಕ್ಕೆ ಕಳಿಸಿಕೊಟ್ರು. ಅವಾಗ ತುಂಬ ಸಂತೋಷದಿಂದ ಒಪ್ಪಿಗೆ ಕೊಟ್ಟು ನಾವು ಸುಮಾರು ಇಲ್ಲಿ ಒಂದು 23 ವರ್ಷ ಆಯಿತು. ನಮ್ಮ ಮೇಲೆ ಗುರುಕೃಪೆ ಇರೋದ್ರಿಂದ ಇಲ್ಲಿವರೆಗೆ ಚೆನ್ನಾಗೇ ಇತ್ತು. ಪರಮಾತ್ಮನ ಇಚ್ಛೆಯಂತೆ ತಂದೆಯವರನ್ನ ಆ ಬಸವ ತಂದೆ ಪಡೆದುಕೊಂಡಿದ್ದಾರೆ. ತಂದೆಯವರು ಸುಮಾರು 22 ವರ್ಷ ರಿಟೈರ್ಮೆಂಟ್ ಆಗಿ 81 ವರ್ಷ ನಿಂತಾ ಇತ್ತು. ಸುಮಾರು 2010ರಿಂದ 22 ವರ್ಷ ರಿಟೈರ್ಮೆಂಟ್ ಆಗಿರೋದ್ರಿಂದ 2010ರಿಂದ ತಂದೆಯವರು ದಿನಚರಿ ಬೆಳಗ್ಗೆ ಎದ್ದು ವಾಕಿಂಗು, ಸ್ನಾನ ಪೂಜೆ ಮುಗಿಸ್ಕೊಂಡು ಯಥಾವತ್ತಾಗಿ ಬಸವಾದಿ ಶಿವಶರಣರ ವಚನಗಳನ್ನು ಅಧ್ಯಯನ ಮಾಡಿ ಅವರು ಬರೆದಂಥ ವಚನಗಳನ್ನು ಮತ್ತೊಂದು ಡೈರಿಯಲ್ಲಿ ಎತ್ತಿ ಬರೆದು ಅವುಗಳಿಗೆ ಟೀಕೆ ಟಿಪ್ಪಣಿಗಳನ್ನು ಬರೆದು ಪತ್ರಿಕೆಗಳನ್ನು ಪ್ರಕಟಿಸಿದೆ. ಆ ಒಂದು ಸಮಯದಲ್ಲಿ ಮತ್ತು ಬರೆಯುತ್ತಿದ್ದಾಗ ಓಂ ನಮಃ ಶಿವಾಯ ಎನ್ನುವ ಪದವನ್ನು ಪಂಚಾಕ್ಷರಿ ಮಂತ್ರವನ್ನು ನಾವು ಬರ್ತಾ ಇದ್ರು. ಸುಮಾರು 100ಕ್ಕಿಂತ ಹೆಚ್ಚು ಬರೆದು ಕೊನೆಯಲ್ಲಿ ಆ ದಿವಸದ ಡೈರಿಯಲ್ಲಿ ದಿನಾಂಕನ ಬರೆದು ಕೊನೆಯಲ್ಲಿ ಸುಮಾರು 10 ವರ್ಷದಿಂದ ನಾನು ಮೊನ್ನೆ ಹೋದಾಗ ಎಲ್ಲ ಡೈರಿಯನ್ನು ನೋಡಿದಾಗ ಇಲ್ಲವರೆಗೆ ನಾನು ನೋಡಲಿಕ್ಕಿಲ್ಲ. 10 ವರ್ಷದ ಮುಂಚೆ ನೋವಿಲ್ಲದ ಬದುಕನ್ನು ಕೊಡು ಮರಣವೇ ಮಹಾನವಮಿ ಶರಣು ಶರಣಾರ್ಥಿ ಅಂತ ಲೈವ್ ಬಿಡ್ತಾ ಇದ್ರು. ಅವ ಮೊನ್ನೆ ಗೊತ್ತಾಯ್ತು ಈ ರೀತಿ ಬರ್ತಾ ಇದ್ರು ಅಂತ ಹೇಳಿ. ತದನಂತರ ನೋವಿಲ್ಲದ ಸಾವು ಕರುಣಿಸು ಮರಣವೇ ಮಹಾನವಮಿ ಶರಣು ಶರಣಾರ್ಥಿ. ಕೊನೆಯ ದಿನಚರಿಯ ಕೊನೆಯ ಲೈನಲ್ಲಿ ಪ್ರತಿದಿನ ಕೊನೆಯ ಲೈನ್ ಇದೇ ಆಗಿತ್ತು. ದಿನಾಂಕ 30/6/2026 ರಾತ್ರಿ 10:58 ಕೂಡ ಅದು ಗ್ರೂಪ್ನಲ್ಲಿ ಬಸವ ಜ್ಯೋತಿ ಅಂತ ಬರ್ತಾ ಇತ್ತು ವಚನ. ಆ ವಚನವು ಕೂಡ ರಾತ್ರಿ 10:50 ಇರ್ತಕ್ಕಂಥ ಸ್ಟೇಟಸ್ ಇರ್ತಕ್ಕಂಥ ವಚನ ಜ್ಯೋತಿ ಅಂತಕ್ಕಂಥ ವಚನ ಬರ್ತಾ ಇತ್ತು. ಜನನ ರಹಿತನು ಬಸವ, ಮರಣ ರಹಿತನು ಬಸವ, ರುಚಿ ಕರ್ಮ ರಹಿತನು ಬಸವ ನಿಜ, ಯಜನಾದಿ ಭೋಗಗಳನ್ನು ಛೇದಿಸಿ ಎನ್ನನೆಯ ನಿಜ ಗುರು ಬಸವನೇ ಯೋಗಿನಾಥ. ಶಿವಯೋಗಿ ಸಿದ್ದರಾಮೇಶ್ವರ ಬರ್ತಕ್ಕಂಥ ಯಾವುದೇ ರೀತಿಯ ಜನನ ಮರಣಗಳಿರ್ತಕ್ಕಂಥ ಈ ಒಂದು ಸಿದ್ದರಾಮೇಶ್ವರ ವಚನವನ್ನ ತಮ್ಮ ಕೊನೆಯ ಸ್ಟೇಟಸ್ ಆಗಿ ಇಟ್ಕೊಂಡಿದ್ದರು. ಅದೇ ದಿವಸ ಬಸವ ವಿಶ್ವೇಶ್ವರ ಎಲ್ಲ ವಚನಗಳನ್ನ ಪಕ್ಷಗಳಲ್ಲಿ ಬರ್ತಾ ಇದ್ದರು. ಆ ವಚನ ಕೂಡ ಕೊನೆಯ ವಚನ, ಸತ್ತು ಹುಟ್ಟುವವರಲ್ಲ, ಸಂದೇಹ ಸೂದಕಿಯಲ್ಲ, ಆಕಾರ ನಿರಾಕಾರ ನೋಡಯ್ಯ, ಕಾಯ ವಂಚಕನಲ್ಲ, ಜೀವ ವಂಚಕನಲ್ಲ, ನಿರಂತರ ಸಹಜ ನೋಡಯ್ಯ, ಶಂಕೆಯಿಲ್ಲ ಮೈನನು ನೋಡಯ್ಯ, ಕೂಡಲ ಸಂಗನ ಶರಣನು ಅಲ್ಪಮಾಕಿದ ನೋಡಯ್ಯ ಅಂತೇಳಿ ಕೊನೆಯ ವಚನವನ್ನ ಬರೆದಿಟ್ಟರು. ದಿನಂಪ್ರತಿ ಸಾವು ನೋವಿಲ್ಲದ ಸಾವನ್ನು ಕರುಣಿಸು ಮರಣವೇ ಮಹಾನವಮಿ ಶರಣು ಶರಣಾರ್ಥಿ ಅಂತ ಹೇಳಿ 10:50 ಜನನ ಮರಣಗಳ ವಚನವನ್ನು ಇಟ್ಟು ಕೊನೆಯ ದಿವಸ ಆ ಒಂದು ವಚನ ಇಟ್ಟು ಮಕ್ಕಳನ್ನ ಬೆಳಗ್ಗೆ ಲಿಂಗೈಕ್ಯರಾಗ್ತಾರಂದರೆ ಪರಮಾತ್ಮ ಇರ್ತಕ್ಕಂಥ ಅಚಲವಾದ ನಂಬಿಕೆ, ಯಾವುದೇ ರೀತಿಯ ತೊಂದರೆ ಕೊಡಲಾರದೆ ಆ ಒಂದು ಪರಮಾತ್ಮ ತಂದೆಯನ್ನ ತನ್ನಲ್ಲಿ ಇರಿಸಿಕೊಂಡಿದ್ದಾನೆ. ಗುರುಗಳು ನಿನ್ನೆ ಬೆಂಗಳೂರು ಬಂದಾಗ ಕರೆದು ವಿಷಯ ದಿವಸ ಗೊತ್ತಾಯ್ತು, ಈ ರೀತಿ ತಂದೆಯವರು ಕಾರ್ಯಕ್ರಮ ಮಾಡೋಣ ಗುರುಗಳು ಹೇಳಿದಾರೆ, ಒಪ್ಕೊಂಡು ಇವತ್ತು ಬರೀತೀವಿ.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ತಿಳಿಸಿ ಸೆಲವು. ಸರ್ವರನ್ನು ಸ್ವಾಗತಿಸಿ ಅವರ ತಂದೆಯವರ ವಿಚಾರಗಳನ್ನು, ಅವರ ಒಡನಾಟವನ್ನು, ಶ್ರೀಮಠದಲ್ಲಿ ಜೊತೆಗಿರ್ತಕ್ಕಂಥ ಒಡನಾಟವನ್ನು ಅವರ ದುಃಖದಿಂದ ಪ್ರೀತಿಯಿಂದ ಹಂಚಿಕೊಂಡಂತಹ ಶಿವಪ್ರಕಾಶ್ ಕುಮಾರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಚಂದ್ರಕಾಂತ್ ಶಿರದಾಸರು ನುಡಿನಮನವನ್ನು ತಿಳಿಸಬೇಕಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಮಹದೇವ ಕುಂಬಾರ್ ಅವರ ನುಡಿನಮನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪೂಜ್ಯರೇ, ಮಹನೀಯರೇ, ಮುದ್ದು ಮಕ್ಕಳೇ ಹಾಗೂ ಮಹದೇವ ಕುಂಬಾರ್ ಅವರ ಪರಿವಾರದವರೇ, ತಮ್ಮೆಲ್ಲರಿಗೂ ಮುಖ್ಯ ಶರಣಾರ್ಥಿಗಳು. ಇಲ್ಲಿವರೆಗೆ ಮಹದೇವ ಕುಂಬಾರ್ ಶರಣರು ಹೇಗೆ ಬದುಕಿದ್ರು, ಮಠದ ಜೊತೆಗೆ ಅವರ ಸಂಬಂಧ ಹೇಗಿತ್ತು, ಶರಣ ತತ್ವವನ್ನು ಹೇಗೆ ಬದುಕಿದ್ರು ಅನ್ನೋ ಕುರಿತಂತೆ ಪ್ರಾಥಮಿಕವಾಗಿ ಅವರ ಸುಪುತ್ರರಾಗಿರುವಂಥ ಶಿವಪ್ರಕಾಶ್ ಕುಮಾರ್ ಶರಣರು ಸಂಕ್ಷಿಪ್ತದಲ್ಲಿ ಹೇಳಿದ್ದಾರೆ. ಶರಣರು ಹೆಂಗೆ ಬದುಕಿದ್ರು ಅಂತಂದ್ರೆ ನಮ್ಮ ಮಧ್ಯೆ ಇರುವಂಥ ಜನ ಹೆಂಗೆ ಬದುಕಲ್ಲ ಹಂಗೆ ಬದುಕಿದ್ರು. ನಾವು 12ನೇ ಶತಮಾನದ ಬಸವರಾಜ ಶರಣರಿಗೆ ನಾವು ನೋಡಕ್ಕಾಗಲ್ಲ. ಆದ್ರೆ ಅವರ ಬದುಕನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಲ್ಲ, ನಾವು ಅವರಲ್ಲಿ ಶರಣರನ್ನ ಕಾಣಬೇಕು. ಇವತ್ತ ಮಹದೇವ ಕುಮಾರ್ ಶರಣರಿಗೆ ನಾನು ಸ್ವಲ್ಪ ದಿನ ಅವರಿಗೆ ಗಮನಿಸಿದ್ದೆ. ಬಟ್ ಅವರಲ್ಲಿ ಏನು ಕಂಡಿದ್ದು ಅಂದ್ರೆ ಈ ಅವರ ಅಂಗಾಂಗವೆಲ್ಲ ಏನು ಅಂದ್ರೆ ಬಸವಮಯವಾಗಿತ್ತು. ಅವ್ರ ಮನೆತನದಲ್ಲಿ ಸುಮಾರು ಶಿವಪ್ರಕಾಶ್ ಅವರು ಮಾತಾಡುವಾಗ ಹೇಳಿದ್ರು, ಅವರು ಸಾಧಾರಣ ಕಾಲದಿಂದ ಬಸವ ತತ್ವವನ್ನ ಪಾಲಿಸಿಕೊಂಡು ಬಂದವರು. ಒಂದು ಲೋಕದ ಮಾತಿಗೆ ಭೂಮಿ ಎಷ್ಟೇ ಫಲವತ್ತಿದ್ದು ಸಹಿತ ಅದರಲ್ಲಿ ಬಿತ್ತುವಂತ ಬೀಜ ಆರೋಗ್ಯಪೂರ್ಣ ಇರಲಿಲ್ಲ ಅಂದ್ರೆ ಒಳ್ಳೆ ಫಲವನ್ನು ನಾವು ನೋಡಕ್ಕಾಗಲ್ಲ. ಇವಾಗ ಆ ಭಾಗದಲ್ಲಿ ಬಸವ ತತ್ವ ಅವ್ರ ಮನೆತನದಲ್ಲಿ ಆಚರಿಸಿಕೊಂಡು ಬಂದಿದ್ದ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಅವ್ರ ಕುಟುಂಬದಾಗ ಎಲ್ಲರೂ ಏನು ಅಂತ ಬಸವ ತತ್ವ ಮಹಿಳೆಗಳಾಗಿ ಒಳ್ಳೆಯ ಸಂಸ್ಕಾರವಂತಾಗಿ ಬೆಳೆದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಈ ಶ್ರೀಮಠಕ್ಕೆ ಮತ್ತು ಮಹದೇವ ಕುಂಬಾರ ಶರಣರ ಒಂದು ಕುಟುಂಬಕ್ಕಷ್ಟೇ ಅಲ್ಲದೆ ಆ ಭಾಗಕ್ಕೆ ಎಷ್ಟು ಅವಿನಾಭಾವ ಸಂಬಂಧ ಕೇಳಲ್ಲ. ಎತ್ತನ ಮಾವರ ಎತ್ತನ ಕೂಗಿಲೆ ಎತ್ತನಿಂದ ಸಂಬಂಧ. ಇನ್ನು ಕುಂಬಾರ ಶರಣರು ಸುಮಾರು 80-81 ವರ್ಷ ಬದುಕಿದಾಗ ನಾವು ಕೇಳಿ ಈ ಎಲ್ಲಾ ಮಹಾತ್ಮರನ್ನ ಪೂಜ್ಯ ಗುರುಗಳು ಹೇಳಿದಾಗೆ ಬಹಳ ದಿವಸ ಬದುಕಿದ್ದು ಸ್ವಲ್ಪೇ ದಿವಸ, ಆದ್ರೆ ಬಿಟ್ಟು ಹೋಗಿದ್ದು ಅಪಾರವಾದಂತ ಸಂಪತ್ತು ಮೌಲ್ಯಗಳು ಬೇಕಾಗುತ್ತೆ. ಶರಣ ವಚನದಲ್ಲಿ ಬರ್ತದೆ, ಲೇಷಿಸಿಕೊಂಡು ಸ್ವಲ್ಪ ದಿನ ಬದುಕಿರಿ ಸಾಕು, 100 ದಿನ ಬದುಕಿದ್ರೆ ಏನು ಅಂತ ಬದುಕು ನೋಡಿ ಏನ್ ಮಾಡಕ್ಕ, ಎಲ್ಲರಿಗೆ ಹೆಂಡ್ರಿಗೆ ವಚ್ಚಿ, ಮಕ್ಕಳಿಗೆ ವಚ್ಚಿ, ಊರಿಗೆ ವಚ್ಚಿ, ಎದಕ್ ಬೇಕು, ಇನ್ನ ಇರಬೇಕು, ಬೇಕು ನಮ್ಮ ಬದುಕು ಹಿಂಗ್ ಬದುಕಬೇಕು. ನಮಗೆ ಶರಣರು ಕಲಿಸ್ಕೊಟ್ಟಂತ ಪಾಠ ಏನಂದ್ರೆ ಸಾವನ್ನು ನಾವು ಸ್ವೀಕಾರ ಮಾಡಬೇಕು. ಸಾವನ್ನು ನಾವು ಏನ್ ಮಾಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಅದು ಕಲಿಸಿದ್ ಮರಣವೇ ಮಹಾನವಮಿ ಅಂತ. ಇದು ನಮ್ಮ ಕಡೆಗೆ ನಾವು ಲೌಕಿಕರಾಗಿರ್ತೀವಲ್ಲ, ನಮ್ಗೆ ಹಾಗೆ ಅನ್ನಿಸ್ತು. ಮೈಸೂರಲ್ಲಿ ಹೋದಾಗ ನಾವು ಒಂದು ಘಟನೆ ನೋಡಿದ ಪರ್ಯವೇ, ಅಲ್ಲಿ ಏನ್ ಮಾಡ್ತಾರೆ, ಈ ಹೆಣ್ಮಕ್ಳು ಲಿಂಗೈಕ್ಯ ಆದಾಗ ಎಲ್ಲರೂ ಆ ಮುತ್ತೈದು ಊಟ ಮಾಡ್ತಾರೆ, ಎಲ್ಲರೂ ಪಂಕ್ತಿ ಕೂತು ಊಟ ಮಾಡ್ತಾರೆ. ಆ ಕಡೆ ಶವವನ್ನ ಕೂಡಿಸಿ ಅವ್ರದ್ದೇನು ವಿಧಿ ವಿಧಾನಗಳು ಮುಗಿಸ್ತಾರೆ. ಮುಗಿಸಿದ್ಮೇಲೆ ಬಂದಂತ ಬೀಗರು ಎಲ್ಲರೂ ಒಟ್ಟಿಗೆ ಅವ್ರ ಎದುರಿಗೆ ಕೂತು ಆರಾಮಾಗಿ ಊಟ ಮಾಡಿ ನನಗೆ ಬಹಳ ಆಶ್ಚರ್ಯ ಇರುತ್ತು. ನಮ್ಮ ಮೈಸೂರಲ್ಲಿ ನನಗೆ ಬಹಳ ಆಶ್ಚರ್ಯ ಇರುತ್ತು. ನಮ್ಮ ಕಡೆಗೆ ಮನೆಯವರಿಲ್ಲ, ಊರಾಗಿನವರು ಗಲ್ಲಿಗಿನ ಊಟ ಮಾಡೋದಿಲ್ಲ. ಅಂದ್ರೆ ಶರಣರು ಹೀಗೆ ಬದುಕಿದ್ರೆ ಹೇಗಂತಂದ್ರೆ ಅದು ಸಾವನ್ನ ಸಹಿತ ನಾವು ಈ ರೀತಿ ಸ್ವೀಕಾರ ಮಾಡಬೇಕು. ಹಾಗಾಗಿ ಇವತ್ತು ಮಹದೇವ ಕುಂಬಾರ ಶರಣರು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ, ಮನೆ ತುಂಬ ಎಲ್ಲರಿಗೂ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ. ಮಹದೇವ ಕುಂಬಾರ ಶರಣರು ಮತ್ತು ಅವರು ಪತ್ನಿಯವರು ಹೇಗಿದ್ರು ಅಂತಂದ್ರೆ ನನಗೆ ಜೇಡದಾಶಿಮಯ್ಯ ಶರಣರ ವಚನವೇ ನನಗೆ ನೆನಪಿ ಬರ್ತದೆ. ಅವ್ರು ಹಾಕಿ ಬದುಕಿದವರು.
ಅಂತ ಬದುಕನ್ನ ನಮ್ದಾಗಿಸ್ಕೊಳ್ಬೇಕು. ಈಗ ನಾವು ಕುಟುಂಬದಲ್ಲಿ ಇರ್ತೀವಿ, ಏನು ಇವತ್ತು ದಿನ ನುಡಿ ನಮನ ಮಾಡಿ ಅವ್ರ ಭಾವಚಿತ್ರಕ್ಕೆ ಏನು ಪುಷ್ಪ ಮಾಲೆ ಹಾಕಿ ಅವ್ರು ಗುಣಗಾನ ಮಾಡಿ ಊಟ ಮಾಡಿ ನಾವು ನಮ್ಮ ಮನೆಗೆ ನೀವು ನಿಮ್ಮ ಮನೆಗೆ ಹೋಗೋದು ಅಲ್ಲದು. ಅವರ ನಡೆಗಳು, ಅವ್ರ ನುಡಿಗಳು, ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅವ್ರು ಬದುಕು ಹೇಗಿಟ್ಟು ಒಂದು ಕಡೆಗೆ ವೃತ್ತಿ ಜೀವನಕ್ಕೆ, ಶಿಕ್ಷಕ ಜೀವನಕ್ಕೆ, ಇನ್ನೊಂದು ಜೀವನ ಏನಂದ್ರೆ ಬಸವ ತತ್ವಕ್ಕೆ ನಿಂತಲಿತ್ತು. ನಮ್ಮ ಬದುಕಿನ ಒಂದಿಷ್ಟು ಭಾಗ ನಾವು ತತ್ವಕ್ಕಾಗಿ, ಸಮಾಜಕ್ಕಾಗಿ ನಾವು ಅರ್ಪಣ ಮಾಡಬೇಕು ಅನ್ನೋದೇ ಅವರ ಬಿಟ್ಟು ಹೋಗಿರುವಂತ ಆದರ್ಶಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಮಹದೇವ ಕುಮಾರ್ ಶರಣರಿಗೆ ಅವ್ರ ಆತ್ಮಕ್ಕೆ ಶಾಂತಿ ನಾವೇನು ಕೊಡ್ಬೇಕಾಗಿಲ್ಲ. ಬಸವಾದಿ ಶರಣರೇ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಿದ್ದಾರೆ. ನಾವು ನಮ್ಮ ತೃಪ್ತಿಗಾಗಿ ನಾವು ಮಾತುಗಳೆಲ್ಲ ನಾವು ಹೇಳ್ತೀವಿ. ಆ ರೀತಿ ಅವ್ರು ಬದುಕಿದವರು ಅವರಾಗಿದ್ದಾರೆ. ಜೊತೆಗೆ ಇವತ್ತ ಅವರಿಗೆ ಮತ್ತೊಮ್ಮೆ ಅವ್ರ ಕುಟುಂಬದವರಿಗೆ ದುಃಖವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಗುರುಬಸವಣ್ಣವರು ಕರುಣಿಸಿ ಅಂತ ಹೇಳುತ್ತಾ, ಜೊತೆಗೆ ಇವತ್ತು ಇನ್ನೂ ಒಬ್ಬರು ನಮ್ಮ ನಾಡಿನ ಖ್ಯಾತ ಗಾಯಕಿ ಎಸ್ ಜಾನಕಿ ಅಮ್ಮನವರು ಸಹಿತ ಲಿಂಗೈಕ್ಯ ಆಗಿದ್ದಾರೆ. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನುಡಿ ನಮನ ಸಲ್ಲಿಸುತ್ತಾ ಎಂತ ಅದ್ಭುತವಾದಂತ ಹಾಡುಗಳನ್ನ ಅವರು ಈ ಕನ್ನಡ ನಾಡಿಗೆ ಕೊಟ್ಟು ಕನ್ನಡ ಸಾಹಿತ್ಯ ಸಂಸ್ಕೃತಿ ಶ್ರೀಮಂತಗೊಳಿಸುತ್ತಿದ್ದಾರೆ. ಅವರಿಗೂ ಸಹಿತ ನಮನಗಳನ್ನು ಸಲ್ಲಿಸುತ್ತಾ ಇವತ್ತ ಈ ಮಠದಲ್ಲಿ ಇರುವಂತ ಮಕ್ಕಳಿಗೆ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಈ ಮಕ್ಕಳಲ್ಲಿ ಪರಮ ಪೂಜ್ಯ ಆತ್ಮಗಳು ಒಂದೊಳ್ಳೆ ಸಂಸ್ಕಾರ ಬಿತ್ತುತ್ತಾ ಇದ್ದಾರೆ. ಈಗ ವಚನವನ್ನ ಓದ್ತಾ ಇದ್ದಾನೆ ನಮ್ಮ ಶಿವಪ್ರಕಾಶ್ ಕುಮಾರ್ ಅವರ ಸುಪುತ್ರರಾದಂತ ಮಹಾದೇವ್ ಕುಮಾರ್ ಅವರ ಮೊಮ್ಮಗನಾದಂತ ಸುರಚಿತ ವಚನವನ್ನ ಓದ್ತಾ ಇದ್ದಾನೆ ಪ್ರಜ್ವಲ್ ಶಿವಪ್ರಕಾಶ್ ಕುಮಾರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸತ್ತು ಹುಟ್ಟುವ ನನ್ನ ಸಂದೇಹ ಸುತತಿಯಲ್ಲ ಆಕಾರ ನಿರಾಕಾರನೊಡೆಯ ಕಾಯ ವಂಚಕನಲ್ಲ ಜೀವ ವಂಚಕನಲ್ಲ ನಿರಂತರ ಸಹಜ ನೋಡಯ್ಯ ಸಂಖ್ಯೆಯಿಲ್ಲದ ಮಹಿಮನು ನೋಡಯ್ಯ ಕೂಡಲ ಸಂಗನ ಶರಣನು ಮಹಾತೀತ ನೋಡಯ್ಯ ಕೃಷ್ಣವರು ಶರಣ ಶರಣ. ವಚನವನ್ನ ಬರೆದು ಇಲ್ಲಿ ವಾಚನವನ್ನು ಮಾಡಿದ್ದಾರೆ. ಬಸವಣ್ಣವರ ವಚನವನ್ನ ಓದಿದ್ದಾನೆ. ಅವನಿಗೆ ನೀವೆಲ್ಲರೂ ಚಪ್ಪಾಳೆಯನ್ನ ತಟ್ಟಿ ಈಗ ಶರಣಿ ಪ್ರೊಫೆಸರ್ ಮಲ್ಲಮ್ಮ ಪಾಟೀಲ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಹಲಿಕೆಯವರು ಕೂಡ ನುಡಿನಮನವನ್ನು ನಡೆಸಬೇಕಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಶ್ರೀಘಟದಲ್ಲಿ ಆಸ್ಟ್ರೇಲಿಯಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ನುಡಿ ನಮನದಲ್ಲಿ ಭಾಗಿಗಳಾಗಿ ತಮ್ಮ ಮಾತುಗಳನ್ನು ತಿಳಿಸಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಸಹೋದರ ಸಹೋದರಿಗೂ ಸಹ ಹಾಗೂ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಶ್ರೀಮಂತಕ್ಕಂಥ ಪ್ರಸಾದ ಹೋಗುತ್ತಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ನನ್ನ ಭಕ್ತಿಯ ಶಿರೋಜನ ಭಕ್ತಿಯ ನಾವು ಹೆಚ್ಚಿಗೆ ಅವಾಗವಾಗ ಭಾರತೀಯ ಮಠಕ್ಕೆ ಬಂದಾಗ ಮಾತ್ರ ಮಹದೇವ ಕುಂಬಾರ ಅನ್ನೋದನ್ನು ನೋಡಿದ್ದೇವೆ. ವೀರಣ್ಣ ಕುಂಬಾರವರೇ ಹೆಚ್ಚು ನಮ್ಮ ಸಂಪರ್ಕದಲ್ಲಿ ಬಂದವರು. ಆದರೂ ಸಹ ಮೊದಲು ನಮಗೆ ಗೊತ್ತಿರಲಿಲ್ಲ ಇವರು ಮಹದೇವ ಕುಮಾರ್ ತುಂಬ ಒಳ್ಳೆಯವರಾಗಿದ್ದಾರೆ ಅಂತ ಹೇಳಿದ್ರು. ನಂತರದಲ್ಲಿ ಅವರ ಮಗನಿಗೆ ವೀರಣ್ಣ ಕುಮಾರನವರು ತಮ್ಮ ಮಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇವತ್ತು ಗೊತ್ತಾಗಿದೆ. ನಾನು ಅವ್ರ ಮಗ ಶಿವಪ್ರಕಾಶ್ ಅವರು ಅವ್ರ ಮಗ ಅನ್ನೋದನ್ನು ಅಷ್ಟೊಂದು ನಾನು ಕೆದಕಿ ಕೇಳೇ ಇಲ್ಲ. ಅವರು ಶಿವಪ್ರಕಾಶ್ ಅವರು ಯಾರ ಮಗ ಅನ್ಕೊಂಡೇ ಕೇಳಿಲ್ಲ. ಇವರು ಮಗಳು ಮಾತ್ರ ವೀರಣ್ಣ ಕುಮಾರ್ ಅವ್ರ ಮಗಳಿದ್ದಾಳೆ ಅನ್ನೋದನ್ನು ಅಷ್ಟೇ ಗೊತ್ತಿತ್ತು. ಬಹಳ ಗದ್ಗತಿಯಿಂದ ಆಗ್ತಾ ಇದ್ದಾರೆ ಅವರು ಮಾತಾಡೋದ್ನಾಗ ಶಿವಪ್ರಕಾಶ್ ಅವರು. ಅದರ ಮೇಲೆ ಗೊತ್ತಾಗ್ತದೆ ಮಹದೇವ ಕುಮಾರ್ ಅವರು ಎಲ್ಲನ ಎಷ್ಟು ಸರಿಯಾಗಿ ತಿಳಿಸ್ಕೊಳ್ಬೇಕಿತ್ತು ಅಂತ. ಕೌಟುಂಬಿಕ ಪ್ರೀತಿಯನ್ನು ಸಹ ಎಷ್ಟು ಮಟ್ಟಿಗೆ ಅವರು ನೀಡಿದ್ರು. ಸಾಮಾಜಿಕ ಕಾರ್ಯಗಳಲ್ಲಿ ಬಸವತತ್ವವನ್ನು ಅಪ್ಪಿಕೊಂಡು ಸಂಸಾರವಿರಬೇಕಂತಲ್ಲ. ಜಗತ್ತಿನಲ್ಲಿ ಯಾವ ಧರ್ಮಗಳು ಏನೇ ಹೇಳಿದ್ರು ಸಹ ನಮ್ಮ ಲಿಂಗವಂತ ಧರ್ಮ ಮಾತ್ರ ಸಂಸಾರಿಕ ಧರ್ಮ ಇದೆ. ಈ ಒಂದು ವಿರಕ್ತಕ್ಕಿಂತಲೂ ಸನ್ಯಾಸತ್ವಕ್ಕಿಂತಲೂ
ಸಂಸಾರಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಲಿಂಗವಂತ ಧರ್ಮ. ಕೌಟುಂಬಿಕ ಪ್ರೀತಿ ಏಕೆಂದರೆ ಮಹಾನ್ ವ್ಯಕ್ತಿಗಳಾಗಿರ್ಬೋದು, ಭಾರತೀಯ ಜನರ ಕುಟುಂಬ ಭಟ್ಟದೇವರಾಗಿರ್ಬೋದು, ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಯಾರೇ ಇದ್ದರೂ ಸಹ ಅವರು ಎಲ್ಲಿಂದ ಬಂದಿರೋದು? ಕುಟುಂಬದಿಂದಲೇ ಬಂದಿದ್ರು. ಕುಟುಂಬಗಳಿದ್ದಾಗನೇ ಅವರು ಬಂದಿದ್ದಾರೆ. ಹಾಗಾಗಿ ಕುಟುಂಬಕ್ಕೆ, ಸಂಸಾರ ಧರ್ಮಕ್ಕೆ ನಮ್ಮ ಲಿಂಗವಂತ ಧರ್ಮದಲ್ಲಿ ಹೆಚ್ಚಿನ ಮಹತ್ವ ಇದೆ. ಅಂಥ ಒಂದು ತುಂಬ ಸಂಸಾರಿ ಜೀವನವನ್ನು ಸಾಧಿಸಿದವರು ನಮ್ಮ ಮಹಾದೇವ ಕುಂಬಾರವರು. ಮಲ್ಲಮ್ಮ ಪಾಟೀಲ್ ತಾಯಿಯವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಇಂದಿನ ಈ ನುಡಿನಮನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶರಣ ಪ್ರೊಫೆಸರ್ ಶಂಭವಿ ಕಾಮಣ್ಣ ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತರು ಈಗ ಅವರು ಮಾತಾಡಬೇಕಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಶರಣರಾಗಿರುವಂತಹ ಮಹಾದೇವ ಕುಂಬಾರವರ ಒಂದು ನುಡಿನಮನ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ನಾಡೋಜ ಪದವಿಗೆ ಭಾಜನರಾಗಿ ಈ ಫಲ್ಕಿಯ ಮಠಕ್ಕೆ ಕೀರ್ತಿ ಕಲಶಪ್ರಾಯರಾಗಿ ಕೈಗೊಳಿಸಿರುವಂತಹ ಪೂಜ್ಯ ಡಾಕ್ಟರ್ ಬಸವಲಿಂಗ ಪ್ರಸಾದೇಶ್ವರ ಪಾವನ ಪಾದಕ್ಕೆ ನತಮಸ್ತಕನಾಗಿ ಇದೀಗ ತಾನೇ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಹಾದೇವ ಕುಂಬಾರ್ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಸಾಧನೆ, ಅವರ ಸೇವೆ ಇವೆಲ್ಲವೂ ಕೂಡ ಬಹಳ ಹೃದಯಂಗಮವಾಗಿ ಮನಕ್ಕೆ ಮುಟ್ಟುವಂತೆ ನಮ್ಮನ್ನೆಲ್ಲರಿಗೆ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಹಿರೇಮಠ ಸಂಸ್ಥಾನದ ಪೂಜ್ಯರಾಗಿರುವಂತಹ ಗುರುಬಸವ ಪಟ್ಟಾಧ್ಯಕ್ಷರ ಶ್ರೀಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಅಲಂಕರಿಸಿರುವಂತಹ ಎಲ್ಲ ಪರಮ ಪೂಜ್ಯರಿಗೂ, ಇಲ್ಲಿಯವರೆಗೆ ಮಾತನಾಡಿರುವಂತಹ ಚಂದ್ರಕಾಂತ್ ಅವರಿಗೂ, ಮಲ್ಲಮ್ಮ ಪಾಟೀಲ್ರಿಗೂ ಹಾಗೂ ನಮ್ಮ ವೀರಣ್ಣ ಕುಂಬಾರ್ ಮತ್ತು ಮಹಾದೇವ ಕುಂಬಾರ್ ಅವರ ಎಲ್ಲ ಪರಿವಾರದ ಬಂಧು ಮಿತ್ರರಿಗೂ, ನಡೆದಿರ್ತಕ್ಕಂಥ ಎಲ್ಲ ಶರಣ ಸಹೋದರರಿಗೂ ಬಹಳ ಶಾಂತ ರೀತಿಯಿಂದ ಬಹಳ ಉತ್ಸುಕರಾಗಿ ಒಳ್ಳೆಯ ಸಂಸ್ಕಾರವನ್ನು ಪಡೆದಿರ್ತಕ್ಕಂಥ ಹಿರೇಮಠ ಸಂಸ್ಥಾನದ ಕೃಷ್ಣಾ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಯ ಶರಣಾರ್ಥಿಗಳು. ಈಗಾಗಲೇ ಮಹಾದೇವ ಕುಂಬಾರ್ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಚಂದ್ರಕಾಂತ್ ಸರ್ ಅವರು, ಮಲ್ಲಮ್ಮ ಪಾಟೀಲರು, ಪೂಜ್ಯರು ಅನೇಕ ವಿಷಯಗಳ ತಮ್ಮೊಂದಿಗೆ ಹೇಳಿದ್ದಾರೆ. ನಿಜವಾಗಲೂ ಶರಣರೇ ಹೇಳುವ ಹಾಗೆ ರೋಗಕ್ಕೆ ಮದ್ದುಂಟು, ಮರಣಕ್ಕೆ ಮದ್ದಿಲ್ಲ. ಮರಣ ಅದು ಪ್ರಕೃತಿಯ ನೇಮ, ಅದು ಶಿಕ್ಷೆ ಅಲ್ಲ. ಸಾವು ಜೀವನದ ಅತ್ಯಂತ ಪರಮ ಗಮ್ಯ ಮತ್ತು ಗುರಿ ಅನ್ನುವಂತಹ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದೇ ಮಾತನ್ನ ಒಬ್ಬ ಕವಿ ಹೇಳ್ತಾ ಇದ್ದಾನೆ, ಇರುವ ಕೆಲಸವ ಮಾಡು ಮನಸ್ಸಿಟ್ಟು ಗೊಣಗದೆ ಬಂದುದು ಹೊಸಾದನೆಂದುಣ್ಣು ಧರಿಸು ಲೋಕದ ಭರವ ಬಿಡದೆ ಪರಮಾರ್ಥವನ್ನು ಕರೆಯಬರಲ್ ನಿಶ್ಚಿಂತೆ ಎಂಬ ಮಂಕುತಿಮ್ಮ. ಡಿವಿಜಿಯವರ ಆಪ್ತನು. ಯಾವಾಗ ನಾವು ಕರೆಯ ಬರ್ತದ ಅವಾಗ ನಿಶ್ಚಿಂತೆಯಲ್ಲಿ ಹೋಗ್ಬೇಕನ್ನುವಂಥ ಮಾತನ್ನ ಡಿವಿಜಿ. ಅದೇ ಮಾತನ್ನ ಶರಣರು ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಅನ್ನುವಂಥ ಮಾತನ್ನು ಶರಣರು ಹೇಳಿದರು. ಶರಣರ ದೃಷ್ಟಿಯಲ್ಲಿ ಮರಣ ಅದು ಸಂಭ್ರಮ, ಮರಣ ಸಾವು ಅದು ಹಬ್ಬ. ಅದನ್ನು ಮುಕ್ತವಾಗಿ ನಾವು ಸ್ವೀಕಾರ ಮಾಡಬೇಕನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಅಂಥ ಸಾವು ನಮ್ಮ ದೇಹಕ್ಕೆ ವಿನಃ ಆತ್ಮಕ್ಕಲ್ಲ ಅನ್ನುವಂಥ ಮಾತನ್ನು ಕೂಡ ನಮ್ಮ ಮಹಾತ್ಮರಿಂದ ಕಲಿತಿದ್ದೇವೆ. ಒಮ್ಮೆ ವಿನೋಬಾ ಭಾವೆಯವರು ಕಾಲು ಜಾರಿ ನೀರಿನಲ್ಲಿ ಬಿದ್ದು ಅವರು ಕಚ್ಚಿಕೊಂಡು ಹೋಗುವಾಗ ತಮ್ಮ ಶಿಷ್ಯರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರಿಗೆ ಹೋಗಿ ಹೇಳ್ರಿ, ವಿನೋಬಾ ಭಾವೆಯವರು ಸಾವನ್ನಪ್ಪಿಲ್ಲ, ಅವರ ದೇಹಕ್ಕೆ ಮಾತ್ರ ಸಾವು ಅನ್ನುವಂಥ ಮಾತನ್ನು ವಿನೋಬಾ ಭಾವೆ. ಇದೇ ಮಾತನ್ನ
ಸಾಕ್ರೆಟಿಸ್ ಅನ್ನುವಂತಹ ಒಬ್ಬ ದೊಡ್ಡ ವಿದ್ವಾಂಸ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಾಗ ವಿಷಯ ಕೊಟ್ಟು ಅವರನ್ನ ಕೊಲೆ ಮಾಡುವಾಗ ಶಿಷ್ಯ ಧಾರಾಕಾರವಾಗಿ ಬರ್ತಾ ಇದ್ರು. ಆ ಶಿಷ್ಯರಿಗೆ ಬರ್ತಾರೆ, ಯಾಕೆ ಬರ್ತಾ ಇದ್ದೀವಿ? ಸಾವು ನನ್ನ ದೇಹಕ್ಕೆ ಮಾತ್ರ, ಆತ್ಮಕ್ಕಲ್ಲ ಅನ್ನುವಂಥ ಮಾತನ್ನ ಅವರು ಹೇಳಿ ಅದಕ್ಕೆ ಶರಣ ಬಂಧುಗಳೇ, ಇಲ್ಲಿ ಮಹಾದೇವ ಕುಮಾರ್ ಅವರು ಹೆಂಗೆ ಬದುಕಿದ್ರು ಅಂತಂದ್ರೆ ಲೇಷಿಸಿಕೊಂಡು ಅವರು ಬದುಕಿದ್ರು. ಅವ್ರ ಬದುಕು ಬಹಳ ಸುಂದರವಾಗಿತ್ತು. ಬದುಕು ಮುಖ್ಯ ಅನ್ನುವಂಥ ಮಾತನ್ನು ನಾವು ಹೇಳ್ತೀವಿ. ಅದಕ್ಕೆ ಅಂಥ ನಿಟ್ಟಿನಲ್ಲಿ ನಮ್ಮ ಆಯುಷ್ಯ ಎಲ್ಲಿವರೆಗೆ ನಮ್ಗೆ ತೀರುವುದಿಲ್ಲವೋ ಅಲ್ಲಿವರೆಗೆ ಮರಣ ಇಲ್ಲ. ಅದಕ್ಕೆ ಆ ಮರಣವನ್ನು ನಾವು ಕುರಿತು ಯಾವ ಚಿಂತೆ ಮಾಡಬೇಕಾಗಿಲ್ಲ. ಇರುವ ತನಕ ನಾವು ಚಂದ ಮಾಡಬೇಕು. ಅವರು ಶರಣರು ಹೇಳ್ತಾರೆ, ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂದ್ರೆ ಇಡೀ ಬದುಕು ತೊಳಲಿ ಬಳಲಿ ಕನಲಿ ನರಳಿ ಸಾಯ್ತಾ ಇದ್ದೀವಿ. ಬದುಕನ್ನ ವ್ಯರ್ಥವಾಗಿ ಕಳೀತಾ ಇದ್ದೀವಿ. ಬದುಕನ್ನ ಸಾರ್ಥಕ ಮಾಡ್ಕೊಳ್ಬೇಕನ್ನುವಂಥ ಮಾತನ್ನು ನಾವು ಶರಣರು ಹೇಳ್ತಾರೆ. ಅದಕ್ಕೆ ಸಾವು ನಮ್ಮ ಕೈಯೊಳಗಿಲ್ಲ, ಹುಟ್ಟು ನಮ್ಮ ಕೈಯೊಳಗಿಲ್ಲ, ನಮ್ಮ ಕೈಯೊಳಗಿದ್ದು ಬದುಕು ಅನ್ನುವಂಥ ಮಾತನ್ನ ಶರಣರು ಹೇಳ್ತಾರೆ. ಅಂಥ ಸಾವನ್ನು ಕುರಿತಾ ಇರೋ ಮಾತನ್ನು ಹೇಳಿ ನನ್ನ ಮಾತನ್ನ ನಾನು ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ. ನಿಜವಾಗ್ಲೂ ಸಾವನ್ನು ಮತ್ತೇನಲ್ಲ, ಅದು ಬದುಕಿನ ಬಿಡುಗಡೆಯ ಮಹಾದ್ವಾರ ಅನ್ನುವಂಥ ಮಾತನ್ನು ತಜ್ಞೆ ಹೇಳ್ತಾನೆ. ಆ ಸಾವು ಅನ್ನೋದು ಬದುಕಿನ ಒಂದು ಅದ್ಭುತ ಆಶ್ಚರ್ಯ ಅನ್ನುವಂಥ ಮಾತನ್ನ ಹೇಳ್ತಾನೆ. ಸಾವು ಬೇರೆ ಅಲ್ಲ, ಬದುಕು ಬೇರೆ ಅಲ್ಲ, ಅವೆರಡು ಒಂದೇ. ಸಾವು ಬೇರೆ ಅಲ್ಲ, ಹುಟ್ಟು ಬೇರೆ ಅಲ್ಲ, ಅವೆರಡು ಒಂದೇ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾನೆ. ಸಾವು ಅನ್ನೋದು ಬದುಕಿನ ಎತ್ತರದ ಸ್ಥಿತಿ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಇಂಥ ಸಾವು ಇಡೀ ಒಂದು ಬದುಕಿನ ಒಂದು ಬದಲಾವಣೆ ಅಷ್ಟೇ. ಅದು ಬದಲಾವಣೆ ಅಷ್ಟೇ. ಹೆಂಗೆ ಬಾಲ್ಯ, ಯೌವನ, ಮುಪ್ಪು, ಕೊನೆಗೆ ಸಾವು, ಇವೆಲ್ಲ ಬದಲಾವಣೆ ಅಷ್ಟೇ ಅನ್ನುವಂಥ ಮಾತನ್ನ ಅವ ಹೇಳ್ತಾನ. ಇದು ಸಾವು ಎಲ್ಲರಿಗೂ, ಯಾರಿಗೂ ಬಿಟ್ಟಿದ್ದಲ್ಲ, ಅದು ಸಾಮಾನ್ಯ ಅನ್ನುವಂಥ ಮಾತನ್ನ ಅವ ಹೇಳ್ತಾನ. ಕೊನೆಯದಾಗಿ ಸಾವು ನೆನಪಿಡಿ, ಸಾವು ಕಠೋರ ಸತ್ಯ, ಸಾವು ಕಠೋರ ಸತ್ಯ, ಜೀವನ ಸುಂದರ ಸುಳ್ಳು. ಜೀವನ ಸುಂದರ ಸುಳ್ಳು, ಸಾವು ಕಠೋರ ಸತ್ಯ. ಈ ನಿಟ್ಟಿನಲ್ಲಿ ನಾವು ಹ್ಯಾಂಗ್ ಬದುಕಬೇಕನ್ನುವಂಥ ಮಾತನ್ನು ಕುರಿತು ಒಬ್ಬ ಹಿಂದಿ ಕವಿ ಒಂದು ಮಾತಾಡ್ತಾನೆ. ಏನಂದ್ರ, ಹೇ ಕಬೀರ, ಇಸ್ ಧರತಿ पर तू जन्म लिया, इस धरती पर तू जन्म लिया, तू रोए जग सब हंसे, ऐसा करनी किया ना करो जब तू जाए लोग ना हंसे. ನಾವು ಹೆಂಗ್ ಬದುಕಬೇಕಂತಂದ್ರ, ನಾವು ಹೋಗುವಾಗ ನಮಗಾಗಿ, ನಮ್ಮ ಸೇವೆಗಾಗಿ, ನಮ್ಮ ವ್ಯಕ್ತಿತ್ವಕ್ಕಾಗಿ, ನಮ್ಮ ಬದುಕಿಗಾಗಿ 4 ಜನ ಕಟ್ಟಿಸುವಂತ ಮಾತನ್ನ ಕಟ್ಟಿರು ಹೇಳ್ತಾರ. ಅದಕ್ಕೆ ಈ ಜಗತ್ತಿಗೆ ನಾವು ಹುಟ್ಟಿ ಬಂದಿದ್ವಿ. ಈ ಜಗತ್ತಿಗೆ ನಾವು ಬಂದು ಹೆಂಗ್ ಹೋಗ್ಬೇಕು ಅಂತಂದ್ರೆ, ನಾವು ಹೋಗುವಾಗ 4 ಮಂದಿ ನಾವು ಕಸಾಗಿರ್ಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ವೀರಣ್ಣ ಕುಂಬಾರ್ ಅವರು, ನಮ್ಮ ಗುರುಪಾದ ಕುಂಬಾರ್ ಅವರು, ಮಹಾದೇವ ಕುಂಬಾರ್ ಅವರು, ಇವರು ಮೂವರು ಒಂದೇ ವರ್ಷದಲ್ಲಿ ನಮ್ಮ ನಗಲಿದ್ದಾರೆ. ಅವರ ನೆನಪು ಸದಾ ನಮ್ಮ ಎದೆಯಲ್ಲಿ, ನಮ್ಮ ಹೃದಯದಲ್ಲಿ ಹಚ್ಚ ಹಸುರಾಗಿರುತ್ತದೆ. ಕಾರಣ ಇಷ್ಟೇ, ವೀರಣ್ಣ ಕುಂಬಾರ್ ಅವರು ಮತ್ತು ಗುರುಪಾದ್ ಅವರು, ಮಹಾದೇವ ಕುಂಬಾರ್ ಅವರು ಬದುಕು ಹೇಗಿತ್ತು ಅಂತಂದ್ರೆ, ಅವರು ಅತ್ಯಂತ ಸುಂದರವಾದಂತಹ ಬದುಕು, ಅತ್ಯಂತ ಸ್ವಚ್ಛವಾದಂತಹ ಬದುಕು, ಅತ್ಯಂತ ನಿರ್ಮಲವಾದಂತಹ ಬದುಕು, ಸಮಾಜಕ್ಕೆ ಉಪಯೋಗಿಗಳಾಗಿ, ಸಮಾಜ ಸುಧಾರಕರಾಗಿ ಪೂಜ್ಯರು ವಹಿಸಿರ್ತಕ್ಕಂತಹ ಕಾರ್ಯ ಚಾಪು ತಪ್ಪದೆ ಕಟ್ಟುನಿಟ್ಟಾಗಿ ನಮ್ಮ ವೀರಣ್ಣ ಕುಂಬಾರ್ ಅವರು ಸುಮಾರು 1000 ಕಾರ್ಯಕ್ರಮಗಳನ್ನು ನಮ್ಮ ಪಾಲಿಕೆಯಲ್ಲಿ ಅವರು ಮಾಡಿದ್ದಾರೆ. ಯಾವತ್ತೂ ನಮ್ಮ ಜೊತೆಗಾರರಾಗಿ, ನಮ್ಮ ಆತ್ಮ ಬಂಧುಗಳಾಗಿ, ನಮ್ಮ ಆಪ್ತ ಮಿತ್ರರಾಗಿ ಇವತ್ತು ಬದುಕಿರ್ತಕ್ಕಂಥ ವೀರಣ್ಣನವರು, ಗುರುಪಾದ್ ಅವರು ಮತ್ತು ನಮ್ಮ ಮಹಾದೇವ ಕುಮಾರ್ ಅವರು ಹೋಗಿದ್ದು ಸ್ವಲ್ಪ ನೋವಾದರೂ ಕೂಡ ಅವರ ಬದುಕು ನಮ್ಗೆ ಆದರ್ಶ ಆಗಲಿ, ಅವರ ಬದುಕು ನಮಗೆ ಮಾರ್ಗದರ್ಶನ ಮಾಡಲಿ, ಅವರ ಜೀವನ ನಮಗೆ ಸಂದೇಶ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ ತಗೊಳ್ತಕ್ಕಂಥ ಶಕ್ತಿ ಆ ಗುರು ಬಸವಣ್ಣನವರು ಮತ್ತು ಬಸವಲಿಂಗೇಶ್ವರರ ಕರುಣೆ ತೋರಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತುಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಇವತ್ತ ನಿಜಕ್ಕೂ ನಾವು ಮಹಾದೇವ ಕುಂಬಾರ್ ಅವರ ಮನೆಗೆ ಹೋಗಿ ಬಹುತೇಕ ಒಂದು ತಿಂಗಳಾಯಿತು. ಒಂದು ತಿಂಗಳ ಅದು ಸರ್
ಒಂದು ತಿಂಗಳ ಮೇಲೆ ಒಂದು ತಿಂಗಳು ಎಂದರೆ ಅದೇ ಕಾರ್ಯಕ್ರಮ ಇದ್ದಿಲ್ಲ. ಆ ದಿನದಾಗ ಬೇರೆ ಕಡೆ ಇತ್ತು, ಯಾಕೋ ಹೋಗ್ಬೇಕು ಅನಿಸ್ತು. ಆ ಮಹಾದೇವ ಕುಂಬಾರವ್ರ ಮನೆಗೆ, ಶಿವಲಿಂಗಪ್ಪ ಕುಂಬಾರವ್ರ ಮನೆಗೆ, ಆ ಸಮಾಧಿಗೆ ಭಾಳ ಚಂದ ಸಮಾಧಿ ಮಾಡ್ಯಾರ. ಮ್ಯಾಲ ಸಾವಲಿಂಗ ನಿಮಗೆ ಏನು ತಿಳಿಸಿತು ಚಂದ್ರ ಹೊರಬಣ್ಣಗಳಂತ ಇಷ್ಟದಿಂದ ಅದ್ರ ಮೇಲೆ ಸ್ಥಾಪನೆ ಮಾಡ್ಯಾರ. ಆ ಸಮಾಧಿಯನ್ನು ನೋಡಿಕೊಂಡು ಮತ್ತು ನಂತರ ಇಲ್ಲಿ ಮಹಾದೇವ ಕುಮಾರವ್ರ ಮನೆಗೆ ಬಂದು ಅಲ್ಲೊಂದು ಅನುಭವ ಮಾಡಿ ಮತ್ತು ಅವರು ಪೂಜೆ ಆಗಬೇಕಾಗಿತ್ತು. ಆದರೆ ಪೂಜೆ ಒಂದು ಹೊಸ ಮಠ ಕಟ್ಟಿರೋದ್ರಿಂದ ಮಠದಲ್ಲಿ ಪೂಜೆ ಆಯಿತು. ಹೀಗಾಗಿ ಅಲ್ಲಿ ಎಲ್ಲರೂ ಒಂದು 10 ನಿಮಿಷದಾಗೆ ಎಲ್ಲರೂ ಬಂದು ಕುಳಿತು ಅವರಿಗೆ ಮಹಾದೇವ ಕುಂಬಾರವರಿಗೆ ಸನ್ಮಾನ ಮಾಡಿ ಶಾಲು ಹೊದಿಸಿ, ಆಮೇಲೆ ಅವರು ಕೈಯೊಳಗೆ ಮೊನ್ನೆ ನಮ್ಮ ಅಮೃತ ಮಹೋತ್ಸವಕ್ಕೆ ಬಿಡುಗಡೆಯಾಗಿರುವಂಥ ಎಲ್ಲ ಪುಸ್ತಕಗಳನ್ನು ಅವರು ಕೊಟ್ಟು